ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನೀವು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ. ಇವತ್ತಿನ ಈ ವಿಡಿಯೋದಲ್ಲಿ ನಾಳೆನೇ ಶ್ರೀರಾಮನವಮಿ ಇರೋದು. ಮನೆಯಲ್ಲಿ ಪೂಜೆ ಮಾಡೋರು ಸರಳವಾಗಿ ಯಾವ ರೀತಿಯಾಗಿ ಪೂಜೆನ ಮಾಡ್ಬೋದು, ಹಾಗೆ ಇವತ್ತಿನ ದಿವಸ ಯಾವ ಹೂನ ಬಳಸಬೇಕು, ನೈವೇದ್ಯ, ಹಾಗೆ ರಂಗೋಲಿ, ಯಾವ ದೀಪಾರಾಧನೆ ಮಾಡ್ಬೋದು, ಹಾಗೆ ಯಾವ ಮಂತ್ರನ ಪಠನೆ ಮಾಡ್ಬೋದು ಅನ್ನೋದು ಎಲ್ಲವೂ ಕೂಡ ನಾನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವರ್ಷ ಅಂದರೆ 2025ನೇ ಇಸವಿ ಶ್ರೀರಾಮನವಮಿ ಬಂದು ಏಪ್ರಿಲ್ 6ನೇ ತಾರೀಕು ಭಾನುವಾರ ದಿವಸ ಬಂದಿದೆ. ಹಾಗೆ ಯಾವ ಶುಭ ಮುಹೂರ್ತದಲ್ಲಿ ಪೂಜೆ ಮಾಡ್ಬೋದು ಅಂತ ಹೇಳಿದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಬೋದು. 4 ಗಂಟೆಯಿಂದ ಸಾಯಂಕಾಲ 7 ಗಂಟೆ 22 ನಿಮಿಷದವರೆಗೂ ಶುಭ ಮುಹೂರ್ತಗಳಿರುತ್ತೆ. ರಾಹುಕಾಲ ಮತ್ತು ಯಮಗಂಟಕ ಕಾಲ ಬಿಟ್ಟು ಎಲ್ಲ ಸಮಯದಲ್ಲಿ ಕೂಡ ಪೂಜೆನ ಮಾಡ್ಬೋದು. ಹಾಗೆ ಇನ್ನೊಂದು ಶುಭ ಮುಹೂರ್ತ ಅಂತ ಹೇಳಿದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ 11 ಗಂಟೆಯಿಂದ 12:30 ಒಳಗಡೆ ಕೂಡ ನೀವು ಪೂಜೆನ ಮಾಡ್ಬೋದು. ಇನ್ನು ಈ ದಿವಸ ವಿಶೇಷವಾಗಿ ಯಾವ ಹೂವು ಅರ್ಪಿಸ್ಬೋದು ಅಂತ ಹೇಳಿದ್ರೆ ತುಳಸಿ ಅಂದರೆ ಶ್ರೀರಾಮನಿಗೆ ತುಂಬಾ ಇಷ್ಟವಾಗಿರೋವಂಥದ್ದು. ಹಾಗೆ ನೈವೇದ್ಯ ಅಂತ ಬಂದರೆ ಕೋಸಂಬರಿ, ಪಾನಕ, ಮಜ್ಜಿಗೆ, ಹಾಗೆ ಒಬ್ಬಟ್ಟು, ಕರಿಗಡುಬು ಕೂಡ ನೀವು ಮಾಡ್ಬೋದು. ಇನ್ನು ಈ ದಿವಸ ಯಾವ ರಂಗೋಲಿನ ಹಾಕ್ಬೋದು ಅಂತ ಹೇಳಿದ್ರೆ ನಾಮ, ಶಂಕು, ಚಕ್ರ, ಹಾಗೆ ಕಮಲ ರಂಗೋಲಿ, ನಿಮಗೆ ಯಾವ್ದು ಬರುತ್ತೆ ಆ ರಂಗೋಲಿ ಕೂಡ ಹಾಕ್ಬೋದು. ಇನ್ನು ದೀಪಾರಾಧನೆ ವಿಶೇಷವಾಗಿ ಅಂತ ಹೇಳಿದ್ರೆ ಬೆಲ್ಲದ ಆರತಿ ಕೂಡ ಮಾಡ್ಬೋದು. ಹಾಗೆ ಆಂಜನೇಯನಿಗೆ ಬಾಳೆಹಣ್ಣಿನ ಆರತಿ ಕೂಡ ಮಾಡ್ತಾರೆ, ಅದು ಕೂಡ ಮಾಡ್ಬೋದು. ಇನ್ನು ಮಂತ್ರ ಪಠಣೆ ಅಂತ ಹೇಳಿದ್ರೆ ಜೈ ಶ್ರೀರಾಮ್ ಅಂತ ಕೂಡ ಹೇಳ್ಬೋದು, 108 ಬಾರಿ ಹೇಳ್ಬೋದು. ಅಥವಾ ಯೂಟ್ಯೂಬಲ್ಲಿ ಕೂಡ ನಿಮಗೆ ಅಷ್ಟೋತ್ತರಗಳೆಲ್ಲ ಸಿಗುತ್ತೆ. ರಾಮಂದು, ಆಂಜನೇಯಂದು, ಸೀತಂದು, ಈ ಎಲ್ಲ ದೇವರುಗಳ ಅಷ್ಟೋತ್ತರ ಕೂಡ ನೀವು ಮಾಡ್ಬೋದು. ಹಾಗೆ ಇವತ್ತಿನ ದಿವಸ ದಾನ ಕೂಡ ಕೊಡೋದು ತುಂಬಾ ಒಳ್ಳೆಯದು. ಹಾಗೆ ಶ್ರೀರಾಮಕೋಟಿ ಏನಾದರೂ ನೀವು ಬರಿಬೇಕು ಅಂತ ಅಂದ್ಕೊಂಡಿದ್ರೆ ಇವತ್ತಿನ ದಿವಸ ನೀವು ಶುರು ಮಾಡ್ಬೋದು, ತುಂಬಾ ಒಳ್ಳೆಯದು. ಹಾಗೆ ಇವತ್ತಿನ ದಿವಸ ಆಂಜನೇಯನಿಗೂ ಕೂಡ ಪೂಜೆ ಮಾಡೋದು ತುಂಬಾ ಒಳ್ಳೆಯದು. ರಾಮನ ಭಕ್ತ ಹನುಮಂತ ಅಂತ ಗೊತ್ತಿರೋ ಹಾಗೆ ಇವತ್ತು ಹನುಮನಿಗೂ ಕೂಡ ನಾವು ಪೂಜೆನ ಸಲ್ಲಿಸಬೇಕಾಗತ್ತೆ. ಇವತ್ತಿನ ದಿವಸ ವಿಳೆದೆಲೆ ಹಾರ ಮಾಡಿ ಹಾಕೋದು ಆಂಜನೇಯನಿಗೆ ತುಂಬಾ ಒಳ್ಳೆಯದು. ಹಾಗೆ ವಡೆ ಹಾರ ಕೂಡ ಹಾಕ್ತಾರೆ ಆಂಜನೇಯನಿಗೆ. ಏನು ಅಂತ ಹೇಳಿದ್ರೆ ನೀವು ಅಂದ್ಕೊಂಡಿರೋದು ಶೀಘ್ರದಲ್ಲೇ ನೆರವೇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ರಾಮನ ಫೋಟೋ ಇಲ್ಲ ಅಂತ ಹೇಳಿದ್ರೆ ವಿಷ್ಣುವಿನ ಸ್ವರೂಪವಾದಂಥ ಶ್ರೀನಿವಾಸ ಅಥವಾ ಕೃಷ್ಣ, ವೆಂಕಟೇಶ್ವರ, ಈ ರೀತಿಯಾಗಿ ಆಂಜನೇಯ ಫೋಟೋ ಅಥವಾ ನಿಮ್ಮ ಮನೆ ದೇವರ ಫೋಟೋ, ಇವು ಯಾವ ಫೋಟೋ ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನೀವು ರಾಮನ ಹೆಸರನ್ನು ಹೇಳಿಕೊಂಡು ಕೂಡ ನೀವು ಮನೆಯಲ್ಲಿ ಶ್ರೀರಾಮನವಮಿ ಹಬ್ಬನ ಆಚರಣೆಯನ್ನು ಮಾಡ್ಬೋದು. ಮೊದಲಿಗೆ ರಾಮನ ಫೋಟೋವನ್ನಿಟ್ಟು ಅರಿಶಿನ, ಕುಂಕುಮ, ಗಂಧದಿಂದ ಅಲಂಕಾರ ಮಾಡಿ ತುಳಸಿ ಮತ್ತು ಮಲ್ಲಿಗೆ, ಜಾಜಿ, ಸಂಪಿಗೆ ಯಾವ ಇರುತ್ತೆ ಹೂವಿನಿಂದ ಅಲಂಕಾರ ಮಾಡಿ ದೀಪಾರಾಧನೆ ಮಾಡಿ ನಂತರ ಗಣೇಶನ ಪೂಜೆ ಮಾಡಿ, ಗಣೇಶನ ಪೂಜೆ ಆದಮೇಲೆ ನಮ್ಮ ಎಲ್ಲ ವಿಘ್ನಗಳೇನಿರುತ್ತೆ ನಿರ್ವಿಘ್ನವಾಗಿ ನೆರವೇರಿಸ್ಕೊಡು ಅಂತ ಹೇಳಿ ನಾವು ಆಮೇಲೆ ಪೂಜೆಯನ್ನು ಸ್ಟಾರ್ಟ್ ಮಾಡುವಂಥದ್ದು. ಹಾಗೆ ಪಾನಕ, ಮಜ್ಜಿಗೆ, ಹೆಸರುಬೇಳೆ, ಕೋಸಂಬರಿ ಏನು ಮಾಡಿರ್ತೀವಿ ಅದನ್ನು ನೈವೇದ್ಯ ಮಾಡಿ ತೆಂಗಿನಕಾಯಿನ ಅರ್ಪಿಸಿದ್ರೆ ನಮ್ಮ ಏನು ಶ್ರೀರಾಮನ ಪೂಜೆ ಅದು ಸರಳವಾಗಿ ನೆರವೇರುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋನಾರು ನಿಮಗೆ ಇಷ್ಟ ಆಯಿತು ಅಂದರೆ ಆದಷ್ಟು ಶೇರ್ ಮಾಡಿ. ಮತ್ತಷ್ಟು ಒಳ್ಳೆ ಕಂಟೆಂಟ್ಗಳ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.